Assalamu alaikum wa rahmatullahi wa barakatuhu. Alhamdulillahi hadana lihaza wa ma kunna linahtadiya laula an hadana Allah. ಅಮ್ಮಾ ಬಾದ್. ವೇದಿಕೆ ಮೇಲೆ ಆಶಿಸಿದ್ದ ಅತಿಥಿಗಳೇ, ಶಿಕ್ಷಕರೇ ಮತ್ತು ನನ್ನ ಪ್ರೀತಿಯ ಸ್ನೇಹಿತರೆ, ಇಂದು ನಮ್ಮ ವಿಷಯದ ಸಂಭಾಷಣೆ ಏನೆಂದರೆ ಮಾನವ ಸೃಷ್ಟಿಯ ಉದ್ದೇಶವೇನು. ನಮ್ಮ ಜೀವನದ ಒಂದು ಕಠೋರ ಸತ್ಯವೆಂದರೆ ನಾವು ಇಂದು ಬದುಕಿದ್ದೇವೆ ಮತ್ತು ಒಂದು ದಿನ ಸಾಯಲೇಬೇಕು. ಆದರೆ ನಾವು ಇಲ್ಲಿ ಏಕೆ ಅಸ್ತಿತ್ವದಲ್ಲಿದ್ದೇವೆಂದು ಎಂದಾದರೂ ಯೋಚಿಸಿದ್ದೀವೆ? ನಾವು ಏಕೆ ಸೃಷ್ಟಿಸಲ್ಪಟ್ಟಿದ್ದೇವೆ? ಖ್ಯಾತಿ ಮತ್ತು ಐಶ್ವರ್ಯ ಗಳಿಸುವುದಕ್ಕಾಗಿಯೇ? ವಿನೋದಕ್ಕಾಗಿಯೇ? ಅತ್ಯಂತ ಶ್ರೀಮಂತನಾಗಲು? ಇಲ್ಲ, ಇವೆಲ್ಲಕ್ಕೂ ಮಿಗಿಲಾಗಿ ಈ ಜೀವನಕ್ಕೆ ಈ ವಿಷಯದ ಕುರಿತು ಚಿಂತಿಸೋಣ. ನಮಗೊಬ್ಬ ಸೃಷ್ಟಿಕರ್ತನಿದ್ದಾನೆ, ಅಥವಾ ಒಂದು ಸಂಸ್ಥೆಯ ಇರುವಿಕೆಯನ್ನು ನಾವು ನಿರಾಕರಿಸಲಾರೆವು. ದೇವನು ವಿಶ್ವವನ್ನು ಸೃಷ್ಟಿಸಿದ್ದಾನೆ, ಆದರೆ ಎಂದಾದರೂ ಅವನನ್ನು ಸೃಷ್ಟಿಸಿದವರು ಯಾರು? ವಿಶ್ವವಿಜ್ಞಾನದ ಪ್ರಕಾರ ಈ ವಿಶ್ವಕ್ಕೆ ಒಂದು ಪ್ರಾರಂಭವಾಯಿತು, ಮತ್ತು ಈ ಪ್ರಾರಂಭದೊಂದಿಗೆ ಕಾಲವೆಂಬ ಮಾನದಂಡವು ಅಸ್ತಿತ್ವಕ್ಕೆ ಬಂತು. ಇದರಿಂದ ನಾವು ಒಂದು ವಸ್ತು ಅಥವಾ ಜೀವಿಯ ಪ್ರಾರಂಭ ಮತ್ತು ಅಂತ್ಯವನ್ನು ನಿರ್ಧರಿಸಬಹುದು. ಆದರೆ ಯಾರು ಸಮಯವನ್ನು ಸೃಷ್ಟಿಸಿದ್ದಾನೋ ಅವನು ಈ ಸಮಯದ ಅಥವಾ ಕಾಲದ ಜಾಲದಿಂದಲೇ ಮುಕ್ತನಾಗಿದ್ದಾನೆ. ಹಾಗಾಗಿಯೇ ಸೃಷ್ಟಿಕರ್ತನಿಗೆ ಹುಟ್ಟು ಮತ್ತು ಸಾವು ಇಲ್ಲ. ಪ್ರವಾದಿ ನೂಹ್ ಅಲೈಹಿಸ್ಸಲಾಂ, ಇಬ್ರಾಹಿಂ, ಮೂಸಾ, ಈಸಾ ಅಲೈಹಿಸ್ಸಲಾಂ ಇವರೆಲ್ಲರ ಮೇಲೆ ಶಾಂತಿ ಇರಲಿಲ್ಲ. ಈ ಎಲ್ಲಾ ಹೆಸರುಗಳು ವಿವಿಧ ಕಾಲಘಟ್ಟಗಳಲ್ಲಿ ಆಗಮಿಸಿದ್ದ ಕೆಲವು ಹೆಸರುಗಳಾಗಿವೆ. ಈ ಹಿಂದೆ ಕಳುಹಿಸಲ್ಪಟ್ಟ ಎಲ್ಲಾ ಪ್ರವಾದಿಗಳು ನಿರ್ದಿಷ್ಟ ಕಾಲಕ್ಕೆ ನಿರ್ದಿಷ್ಟ ಸಮಯದಕ್ಕಾಗಿ ಮಾತ್ರ ಸೀಮಿತೆಯನ್ನು ತರುತ್ತಿದ್ದರು. ಆದರೆ ಅತ್ಯಂತ ಪ್ರವಾದಿ ಮುಹಮ್ಮದ್ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಂ ಇವರ ಮೇಲೆ ಶಾಂತಿ ಇರಲಿಲ್ಲ. ಸಕಲ ಮಾನವ ಕುಲಕ್ಕೆ ಮಾರ್ಗದರ್ಶಕರಾಗಿ ಈ ಭೂಮಿಗೆ ಆಗಮಿಸಿದ್ದರು ಮತ್ತು ಅವರ ಸಂದೇಶಗಳನ್ನು ಭೂಮಿಯು ಅಸ್ತಿತ್ವದಲ್ಲಿ ಇದ್ದಾಗಲೇ ಅನ್ವಯಿಸಿತು. ಹಾಗಾಗಿ ಈ ಪ್ರವಾದಿಗಳ ಕೆಲವು ಬೋಧನೆಗಳು: ನಮ್ಮ ಜೀವನದ ಉದ್ದೇಶವೇನು? ದೇವನ ಗುಣಲಕ್ಷಣಗಳೇನು? ಈ ಭೂಮಿಗೆ ಆಗಮಿಸಿದ್ದ ಎಲ್ಲಾ ಕರ್ಮಕ್ಕೂ ಸಿದ್ಧಾಂತನ ಕಾರಣವೇ ಆಯಿತು. ನಮ್ಮ ಜೀವನದ ಉದ್ದೇಶ ಸೃಷ್ಟಿಕರ್ತನನ್ನು ಮಾತ್ರ ಆರಾಧಿಸಬೇಕು, ಬೇರೆ ಯಾರನ್ನು ಆರಾಧಿಸಬೇಡಿ ಎನ್ನುತ್ತಾ ನನ್ನ ಈ 2 ಮಾತುಗಳನ್ನು ಮುಗಿಸುತ್ತೇನೆ. ವಾಖಿರು ದಾವನಾ ಅನಿಲ್ ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವರಹ್ಮತುಲ್ಲಾಹಿ ವಬರಕಾತುಹು.